ನಾನು ಇವತ್ತು ಹೋಗ್ತಾ ಇರೋ ಕೌಂಟ್ರು ಯಾವ್ದಪ್ಪ ಅಂತ ಹೇಳಿದ್ರೆ, ನಾನು ಕೆಲ್ಸಕ್ಕೆ ಮೊದಲನೇ ಸತಿ ಸೇರಿದಾಗ ಇದೇ ಕೌಂಟ್ರಿಗೆ ನನಗೆ ಫಸ್ಟ್ ಟೈಮ್ ತಗೊಂಡ್ಬಂದ್ಬಿಟ್ಟಿದ್ದು. ಸೊ ಈ ಕೌಂಟ್ರಿಗೆ ಇವತ್ತು ಹೋಗ್ತಾ ಇದೀವಿ, ಬನ್ನಿ ನಮ್ಮ ಕೌಂಟ್ರ್ ಎಲ್ಲ ಓಪನ್ ಮಾಡ್ಕೊಂಡು ಒಳಗಡೆ ಹೋಗೋಣ. ಸೊ ನಾವು ಬಂದಿರೋದು ಇವತ್ತು ತುಮಕೂರಿನ ಕೋತಿತೋಪ್ನ ಕೌಂಟ್ರಿಗೆ. ಆಗ್ಲೇ ಈ ಕೌಂಟ್ರಿಗೆ ಬಂದು ತುಂಬಾ ಒಂದು 2-3 ತಿಂಗಳಾಗಿತ್ತು ನಾನು. ಸೊ ಇವತ್ತು ಬಂದಿದೀವಿ, ಹೊರಗಡೆ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಒಳಗಡೆ ಬಂದೆ. ಸೊ ಮಸ್ತಾಗಿ ಒಂದು ರೌಂಡ್ ಹಾಕೊಂಡ್ಬಂದು ಹೋಗಿ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಸೊ ಅದಾದ್ಮೇಲೆ ಊಟ ಟೈಮಲ್ಲಿ ನಾನು ಊಟ ಮಾಡ್ಕೊಂಡು ಸೀದಾ ನಾನು ಈ ಕಡೆಯಿಂದ ಹೋಗಿದ್ದು ನಮಾಜಿಗೆ ಅಂತ ಹೇಳ್ಬಿಟ್ಟು. ಫೈನಲ್ ಆಗಿ ನಾನು ಕೋತಿತೋಪಿಲ್ ಇರುವಂತಹ ಮಸೀದಿಗೆ ಬಂದೆ. ನಮಾಜಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾನು ಅಮಾನಿಕೆರೆ ಪಾರ್ಕ್ ಹತ್ರ ಹೋಗ್ಬಿಟ್ಟು ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಸೀದಾ ನಾನು ಹೋಗಿದ್ದು ನಮ್ಮ ಡ್ಯೂಟಿ ಮಾಡ್ಲಿಕ್ಕೆ. ನಮ್ಮ ಇಮ್ರಾನ್ ಬಂದಿದ್ರು, ಅವ್ರ ಜೊತೆ ಹೋಗ್ಬಿಟ್ಟು ನಾನು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮರದ ಕೆಳಗಡೆ ಇರುವಂತಹ ಟೀ ಅಂಗಡಿಗೆ ಬಂದ್ವಿ. ಸೊ ಸುಮಾರು ತಿಂಗಳಾಗಿತ್ತು ಇಲ್ಲಿ ಕುಡಿದು, ಅದನ್ನ ಕುಡಿದ್ಕೊಂಡು ಸೀದಾ ನಾನು ಆಫೀಸಿಗೆ ಹೋದೆ. ಸೊ ಅದಾದ್ಮೇಲೆ ನೀರೆಲ್ಲ ತಗೊಂಡೋಗಿ ಕೂತ್ಕೊಂಡು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದಾದ್ಮೇಲೆ ಡ್ಯೂಟಿ ಮುಗಿಸ್ಕೊಂಡು ಸೀದಾ ನಾನು ಮನೆ ಕಡೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಸ್ವೀಟ್ ತಗೊಂಡ್ಬಂದಿದ್ರು, ಅದನ್ನ ತಿನ್ಕೊಂಡು ಕೂತಿದ್ದೆ. ಅದಾದ್ಮೇಲೆ ನಮ್ಮ ರೂಮಿಗೆ ಬಂದ್ಬಿಟ್ಟು ನಾನು ಕಸ ಎಲ್ಲ ಹೊಡೆದ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ನೆಲ ಸರಿಸಬೇಕಾಗಿತ್ತು. ನೆಲ ಸರಿಸ್ಬಿಟ್ಟು ಫುಲ್ ಕ್ಲೀನ್ ಮಾಡ್ಕೊಂಡು ಕೆಳಗಡೆ ಹೋದೆ. ಅಮ್ಮ ನೋಡಿದ್ರೆ ಮಸ್ತಾಗಿ ಪಕೋಡ ಮಾಡಿದ್ರು, ಅದ್ರ ಜೊತೆಗೆ ಊಟ ಗೀಟ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ. ಅದೇ ಟೈಮಿಗೆ ನಮ್ಮ ಇಮರಾಣ ಬಂದಿದ್ರು, ಅವ್ರ ಜೊತೆ ಹೊರಗಡೆ ಹೋಗ್ಬಿಟ್ಟು ಒಂದು ಸುಲೆಮಾನಿ ಕುಡ್ಕೊಂಡು ಅಲ್ಲಿಂದ ಸೀದಾ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಮನೆ ಕಡೆಗೆ ಬಂದ್ಬಿಟ್ಟು ಮಲ್ಕೊಂಡೆ ಬಿಟ್ವಿ.